ಸಮಿತಿ ಸಭೆ ನಡೆದಿದೆ ಈ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ. ಸೊ ತಾವು ಕೂಡ ಹಾವೇರಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಇದೆ ತಮಗೂ ಕೂಡ. ಸೊ ಏನೆಲ್ಲ ಚರ್ಚೆ ಆಯಿತು ಸರ್? ಇಲ್ಲ, ಇದು ಮೊದಲು ಸಿ ಸಭೆ 2 ದಿವಸ ಮುಂಚೆ ಆಗಿತ್ತು. ಅಲ್ಲೆಲ್ಲ ಚರ್ಚೆ ಆಗಿ ಶಾರ್ಟ್ ಲಿಸ್ಟ್ ಆಗಿತ್ತು. ಶಾರ್ಟ್ ಲಿಸ್ಟ್ ಆದ ಹೆಸರನ್ನು ಕೂಡ ಮತ್ತೆ ಪರಾಮರ್ಶೆ ಮಾಡಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ, ನಡ್ಡಾಜಿಯವರ ನೇತೃತ್ವದಲ್ಲಿ ಸಭೆಯಾಗಿದೆ. ಸುದೀರ್ಘವಾಗಿ ಎಲ್ಲ ಕ್ಷೇತ್ರದ ಚರ್ಚೆ ಆಗಿದೆ. ಬಹುತೇಕವಾಗಿ ನಾಳೆ ನಾಡಿದ್ದರಲ್ಲಿ ಬಹುತೇಕ ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ ಫಿಕ್ಸ್ ಆಗ್ತಾರೆ. ಒಂದು 4-5 ಕ್ಷೇತ್ರ ಬಿಟ್ಟರೆ ಮಿಕ್ಕಿದ್ದೆಲ್ಲ ಕ್ಷೇತ್ರಕ್ಕೂ ಕೂಡ ಕ್ಯಾಂಡಿಡೇಟ್ಗಳು ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಈಗ ಸರ್ ಮೈತ್ರಿಗೆ ಎಷ್ಟು ಸೀಟು ಬಿಟ್ಕೊಡೋ ಚಾನ್ಸಸ್? ಅದೆಲ್ಲ ಅವ್ರಿಗೆ ಬಿಟ್ಟಿದ್ದೇವೆ, ಅದು ಚರ್ಚೆಗೆ ಬರಲಿಲ್ಲ. ಮೈತ್ರಿ ನಮಗೆ ಬಿಡಿ, ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ. ನಾವು ಕೂಡ ಮೈತ್ರಿಗೆ ಏನು ಬೇಕೋ ಅದು ನೀವು ಮಾಡಿ ಅಂತ ಹೇಳ್ತೀವಿ. ಸರ್, ಮೈಸೂರು ಮತ್ತು ಬೆಂಗಳೂರು ನಾರ್ತ್ ಸೇರಿದ್ರೆ ಚಿಕ್ಕಬಳ್ಳಾಪುರ ಸ್ವಲ್ಪ ಕಷ್ಟ ಅಂದರೆ ಫೈನಲೈಸ್ ಮಾಡೋದು ಅನ್ನೋ ಮಾತುಗಳು ಚರ್ಚೆ ಇಲ್ಲ. ಹಂಗೇನಿಲ್ಲ, ಯಾವುದೂ ಕಷ್ಟ ಇಲ್ಲ. ಇದು ರಾಜಕಾರಣದಲ್ಲಿ ಸರಿಯಾದ ಸಮಯದಲ್ಲಿ ಸೂಕ್ತವಾದಂಥ ನಿರ್ಣಯಗಳನ್ನು ತೆಗೆದುಕೊಂಡು ಸಮಯಕ್ಕಿಂತ ಮುಂಚೆ ತೆಗೆದುಕೊಂಡ್ರೂ ಕೂಡ ಸೂಕ್ತ ಆಗೋದಲ್ಲ. ಹೀಗಾಗಿ ಹಂತವಾಗಿ ಈ ಪ್ರಕ್ರಿಯೆ ನಡೆದಿದೆ. ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ. ತೆಳ ಹಂತದಿಂದ ಹಿಡಿದು ಮೇಲ್ವರೆಗೂ ಮಾಡುವಾಗಲೂ ಕೂಡ ಎಲ್ಲ ಆಯಾಮಗಳ ಪರಾಮರ್ಶೆ ಮಾಡಿ, ಮತ್ತು ಇದು ರಾಜನೀತಿ. ಈಗ ನಮ್ಮ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ, ಅವರ ರಣನೀತಿ ಆಧಾರದ ಮೇಲೂ ಕೂಡ ನಾವು ನಿರ್ಧಾರ ತಗೋದು. ಈಗ ಅವಸರದ ತೀರ್ಮಾನ ಅಲ್ಲ. ಸರ್, ಈಗ ಮೈಸೂರಿಂದ ಯದುವೀರ್ ಒಡೆಯರ್ ನಿಲ್ತಾರೆ ಅನ್ನೋ ಮಾತಿದೆ ಅಲ್ಲ, ಎಲ್ಲವೂ ಕೂಡ ಕನ್ಸಿಡರೇಷನ್ ಅಲ್ಲಿ ಚರ್ಚೆಯಲ್ಲಿದ್ದಾವೆ. ಸರ್, ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾರಲ್ಲ ಸರ್, ಅದು ಡೆವಲಪ್ಮೆಂಟ್ಸ್ ಸರ್, ಕಾರ್ಯಕ್ರಮ ನಾವು ಪ್ರಕಟಣೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.